ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 7-8 ಗ್ರಾಮಗಳ 17ಕ್ಕೂ ಅಧಿಕ ಕೆರೆಗಳಿಗೆ ತುಂಗಾ ನದಿಯಿಂದ ನೀರು ಪೂರೈಸುವ ಹೊಳೆ ಅನಸವಾಡಿ ಏತ ನೀರಾವರಿ ಯೋಜನೆ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಪೈಪ್ಲೈನ್ ಮೂಲಕ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುತ್ತಿದೆ. ಯೋಜನೆಯ ಉದ್ದೇಶದಂತೆ ಅಬ್ಬಲಗೆರೆ, ಹುಣಸೋಡು, ಕಲ್ಲಗಂಗೂರು, ಕೊಮ್ಮನಾಳು, ಕುಂಚೇನಹಳ್ಳಿ, ಬಸವನಗಂಗೂರು, ತ್ಯಾಜ್ವಳ್ಳಿ ಗ್ರಾಮಗಳ ಸುಮಾರು 17ಕ್ಕೂ ಅಧಿಕ ಕೆರೆಗಳಿಗೆ ಪೈಪ್ ಮೂಲಕ ನೀರು ಪೂರೈಕೆಯಾಗುತ್ತಿದೆ. ಆದರೆ ವಿದ್ಯುತ್ ವ್ಯತ್ಯಯ, ಪೈಪ್ಲೈನ್ ದುರಸ್ತಿ ಮತ್ತಿತರ ತಾಂತ್ರಿಕ ಕಾರಣಗಳಿಂದ ಕೆಲ ಗ್ರಾಮಗಳ ಕೆರೆಗಳಿಗೆ ನೀರು ಪೂರೈಕೆಯಲ್ಲಿ ಅಡೆತಡೆಯಾಗಿತ್ತು. ಬಸವನಗಂಗೂರು ಗ್ರಾಮದ ಕೆರೆಯ ನೀರಿನ ಸಂಗ್ರಹದಲ್ಲಿಯೂ ಸಂಪೂರ್ಣ ಇಳಿಕೆ ಕಂಡುಬಂದಿತ್ತು. ಈ ಕುರಿತಂತೆ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಪುರುಷೋತ್ತಮ್ ಅವರಿಗೆ ಸ್ಥಳೀಯರು ಅಹವಾಲು ತೋಡಿಕೊಂಡಿದ್ದರು. ಇದಕ್ಕೆ ಸ್ಪಂದಿಸಿದ ಪುರುಷೋತ್ತಮ್ ಅವರು ಜನವರಿ 16ರಂದು ಇಲಾಖೆ ಎಂಜಿನಿಯರ್ ಶಿವಲಿಂಗಯ್ಯ ಹಾಗೂ ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರರ ಪ್ರತಿನಿಧಿ ಮೂರ್ತಿಯವರನ್ನು ಸ್ಥಳಕ್ಕೆ ಕಳುಹಿಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಶುಕ್ರವಾರದಿಂದ ಬಸವನಗಂಗೂರು ಕೆರೆಗೆ ಹರಿಸಲಾಗುತ್ತಿರುವ ನೀರಿನ ಪ್ರಮಾಣದಲ್ಲಿ ಹೆಚ್ಚಳ ಮಾಡಲಾಗಿದೆ. ಇದಕ್ಕೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಲಿಂಗಯ್ಯ ಅಂತ. ನಾನು ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಂಜಿನಿಯರ್ ಆಗಿ. ಸೊ ಇಲ್ಲಿ ಈಗ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶಕ್ಕೆ ಒಳಪಟ್ಟಂತಹ ಹೊಳೆ ಅನಸವಾಡಿ ಏತ ನೀರಾವರಿ ಯೋಜನೆಯನ್ನು ನಾವು ನಿರ್ವಹಿಸಿದ್ದೀವಿ. ಇದರಲ್ಲಿ 29 ಕೆರೆಗಳು 2 ಹಂತಗಳಲ್ಲಿ ನೀರನ್ನು ಕೊಡ್ತಾ ಇದ್ದೀವಿ. ಟೋಟಲ್ 29 ಕೆರೆ ಸೇರಿರ್ತವೆ. ಅದರಲ್ಲಿ ಈ ಟೆಕ್ನಿಕಲಿ ಅಂದರೆ ಅಲ್ಲಿ ಯಾರೋ ಪಬ್ಲಿಕ್ಕಿಂದ ಕಡೆನೋ ಅಥವಾ ಬೇರೆಯವರು ಏನೋ ಕೆಲಸ ವಾಟರ್ ಸಪ್ಲೈ ಕೆಲಸ ಮಾಡುವಾಗ ಡ್ಯಾಮೇಜ್ ಆಗೋದು ಮತ್ತು ಅದನ್ನು ರೆಕ್ಟಿಫೈ ಮಾಡಿಕೊಂಡು ಸರಿ ಮಾಡಿ ಮತ್ತು ಅದನ್ನು ಸರಿ ಮಾಡಿಕೊಂಡು ನಾವೀಗ ಕೆರೆಗಳನ್ನೆಲ್ಲ ತುಂಬಿಸ್ತಾ ಬಂದಿದ್ದೀವಿ. 24 ಕೆರೆಗಳನ್ನು ನೀರನ್ನು ನೀಡ್ತಾ ಇದ್ದೀವಿ. ಮತ್ತು ಬೆಳಿಗ್ಗೆ ನನಗೆ ಇಲ್ಲಿ ಬಸವಗಂಗೂರು ಅನ್ನೋ ಈ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ನೀರು ಸರಿಯಾಗಿ ಬರ್ತಿಲ್ಲ ಅಂತ ಸ್ಥಳೀಯರು ಹೇಳಿದ ದೂರಿನ ಅನ್ವಯ ಬಂದಿದ್ದೆ. ಈಗ ಪರಿಶೀಲನೆ ಮಾಡಿದಾಗ ಇಲ್ಲೂ ಕೂಡ ಸಮರ್ಪಕವಾಗಿ ನೀರು ಹರಿತಾ ಇದೆ. ಇಷ್ಟು. ನಮಸ್ಕಾರ. ಇವರು ಗುತ್ತಿಗೆದಾರ ಪರವಾಗಿ ಮೂರ್ತಿ ಅಂತ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ.